ಮ್ಯಾಥ್ಸ್ ಗಣಿತ ಚಾನಲ್ಗೆ ಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಂಬರ್ಸ್ ಅನ್ನೋ ಚಾಪ್ಟರ್ನ ಮಾಡೋಣ. ಇವಾಗ ನಾವು ನಂಬರ್ಸ್ ಅನ್ನೋ ಚಾಪ್ಟರ್ ಮಾಡೋಣ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಅಂದರೆ 3rd ಸ್ಟ್ಯಾಂಡರ್ಡಲ್ಲಿ ನೀವು 3 ಡಿಜಿಟ್ ನಂಬರ್ ಏನು ಅಂತ ತಿಳ್ಕೊಂಡಿರ್ತೀರ. ಡಿಜಿಟ್ ನಂಬರ್ ಅಂದರೆ ಏನು? ಈಗ 1 ಡಿಜಿಟ್ ನಂಬರ್ ಅಂದರೆ ಏನು? ಬರೀ 1 ಮಾತ್ರ ಇರುತ್ತೆ. 2 ಡಿಜಿಟ್ ಅಂದರೆ 2 ಇರುತ್ತೆ. 1 2. 3 ಡಿಜಿಟ್ ಅಂದರೆ 3 ಇರುತ್ತೆ. 1 2 3. ಅದೇ ರೀತಿ 4 ಡಿಜಿಟ್ ನಂಬರ್ ಅಂದರೆ 4 ಇರುತ್ತೆ. 1 2 3 4. ಈಗ 3 ಡಿಜಿಟ್ ನಂಬರ್ ನಿಮ್ಗಾಗಲೇ ಗೊತ್ತಿರುತ್ತೆ. ಸೊ ಯಾವಾಗಲೂ ನಾವು ಡಿಜಿಟ್ಸ್ ಬರಿಬೇಕಾದ್ರೆ ಅದರ ಪ್ಲೇಸಸ್ ಗೊತ್ತಿರಬೇಕು. ಅಂದರೆ ಫಸ್ಟ್ ಒಂದೇ ಡಿಜಿಟ್ ಇದ್ದರೆ ಅದು ಯೂನಿಟ್ಸ್ ಪ್ಲೇಸ್ ಆಗುತ್ತೆ. 2ನೇ ಡಿಜಿಟ್ ಇದ್ದಾಗ ಇದು ಟೆನ್ಸ್ ಆಗುತ್ತೆ. 3 ಇದ್ದಾಗ ಈ 3rd ಒನ್ನು 100 ಆಗುತ್ತೆ. ಅದೇ ರೀತಿ 4th ಇದ್ದಾಗ 1000 ಆಗುತ್ತೆ. ಇದು ತುಂಬ ಮುಖ್ಯ. ಇದು ಗೊತ್ತಾದರೆ ನಿಮಗೆ ಈ ಚಾಪ್ಟರ್ ಮುಗ್ದೋಗುತ್ತೆ. ಏನು? ಫಸ್ಟ್ 1 ಡಿಜಿಟ್ ಇದ್ದಾಗ ಯೂನಿಟ್ಸ್ ಪ್ಲೇಸ್ ಅಂತ ಹೇಳ್ತೀವಿ, 2 ಇದ್ದಾಗ ಟೆನ್ಸ್ ಅಂತ ಹೇಳ್ತೀವಿ, 3 ಇದ್ದಾಗ ಹಂಡ್ರೆಡ್ಸ್ ಅಂತ ಹೇಳ್ತೀವಿ, 4 ಇದ್ದಾಗ ಥೌಸಂಡ್ಸ್ ಅಂತ ಹೇಳ್ತೀವಿ. ನಾವು ಯಾವುದೇ ಡಿಜಿಟ್ ಬಂದಾಗಲೂ ಫಸ್ಟ್ ಒಂದು ಬಾಕ್ಸ್ ಹಾಕೋಬೇಕು. ಈ ಚಾಪ್ಟ್ರಲ್ಲೆಲ್ಲ ನಾವು ಹೀಗೆ ಮಾಡೋದು. ಬಾಕ್ಸಲ್ಲಿ 4 ಡಿಜಿಟ್ ನಂಬರ್ ಅಲ್ವಾ, ಅದಕ್ಕೆ 4 ಬಾಕ್ಸಸ್ ಹಾಕಬೇಕು. ಆಯ್ತಾ? ಆಮೇಲೆ ನಾನು ನಿಮ್ಗೆ ಆಗಲೇ ಹೇಳಿದ್ದೀನಿ ಏನು, ಫಸ್ಟ್ ಒನ್ಗೆ ಏನಂತಾರೆ? ಯೂನಿಟ್ಸ್ ಅಂತಾರೆ. ಫಸ್ಟ್ ಒನ್ಗೆ ಏನಂತಾರೆ? ಯೂನಿಟ್ಸ್ ಅಂತ ಅಂತಾರೆ. ನೆಕ್ಸ್ಟ್ಗೆ ಏನಂತಾರೆ? ಸೆಕೆಂಡ್ ಪ್ಲೇಸ್ಗೆ ಟೆನ್ಸ್. 3rd ಪ್ಲೇಸ್ಗೆ ಏನಂತಾರೆ? ಹಂಡ್ರೆಡ್ಸ್. ಲಾಸ್ಟ್ ಪ್ಲೇಸ್ಗೆ ಏನಂತಾರೆ? ಥೌಸಂಡ್ಸ್. 4 ಡಿಜಿಟ್ಗೆ ಫಸ್ಟ್ ಈ ಥರ ಈ ಚಾಪ್ಟರ್ ಫುಲ್ಲು 4 ಡಿಜಿಟ್ ನಂಬರ್ಸ್ ಮಾಡಬೇಕಾದ್ರೆ ಈ ಥರ 4 ಬಾಕ್ಸಸ್ ಹಾಕಬೇಕು. ಇದು ಫಸ್ಟ್ ನೀವು ಇದನ್ನು ಬೈ ಹಾರ್ಟ್ ಮಾಡಬೇಕು. ಇದು ನಿಮಗೆ ಕಲ್ತಿರ್ಬೇಕು. ನಿಮ್ಗೆ ಗೊತ್ತಿದ್ದರೆ ತುಂಬ ಈಸಿ ಆಗುತ್ತೆ. ಫಸ್ಟ್ ಬಾಕ್ಸ್ಗೆ ಏನಂತೀವಿ? ಯೂನಿಟ್ಸ್ ಪ್ಲೇಸ್ ಅಂತೀವಿ. ಸೆಕೆಂಡ್ ಬಾಕ್ಸ್ಗೆ ಏನು? ಟೆನ್ಸ್. 3rd ಬಾಕ್ಸ್ಗೆ 100. 4th ಬಾಕ್ಸ್ಗೆ 1000. ಇವಾಗ ಟೆಕ್ಸ್ಟ್ ಬುಕ್ ಮಾಡೋಣ, ಎಕ್ಸಸೈಸಸ್ ಮಾಡೋಣ. ಇವಾಗ ಇದನ್ನ ಹೇಗೆ ಓದೋದು ಅಂತ ತಿಳ್ಕೊಳ್ಳೋಣ. 4 ಡಿಜಿಟ್, ಈಗ 3 ಡಿಜಿಟ್ ನಂಬರ್ ಇದ್ರೆ ಅದನ್ನ ಹೆಂಗೆ ಓದ್ತೀರಾ? ಫಾರ್ ಎಕ್ಸಾಂಪಲ್, ಈಗ 3 ಡಿಜಿಟ್ ನಂಬರ್ ನೀವು ಆಗಲೇ ಕಲ್ತಾಯ್ತು. ಏನು? ನಾನು 1 2 3 ಅಂತ ತಗೊಂಡು, ಓಕೆ, 1 ಡಿಜಿಟ್ ಇಂದಾನೆ ಬರೋಣ, ಅವಾಗ ನಿಮಗೆ ಈಸಿ ಆಗುತ್ತೆ. ಫಸ್ಟ್ ನಾನು ಬಾಕ್ಸ್ ಹಾಕೋತೀನಿ. ಆ ಬಾಕ್ಸ್ ಇದ್ರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಬರೋಣ. ಫಸ್ಟ್ ಒಂದೇ ತಗೋತಾ ಇದ್ದೀನಿ ನಾನು, ಯೂನಿಟ್ಸ್ ಪ್ಲೇಸಲ್ಲಿ ಮಾತ್ರ 1 ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಇದನ್ನ ಏನಂತ ಬರೆಯೋದು? 1 ಅಂತಾನೆ ಬರೆಯೋದು. ನೆಕ್ಸ್ಟ್ 1 ಇದನ್ನ ಏನಂತ ಬರಿತೀವಿ? ಇದು ಏನು ಪ್ಲೇಸು? ಟೆನ್ಸ್, ಅದಕ್ಕೆ 10. ನೆಕ್ಸ್ಟ್ ಇವಾಗ 100 ಪ್ಲೇಸಲ್ಲಿ ಏನಾದರೂ ಬರೆಯೋಣ. ಫಾರ್ ಎಕ್ಸಾಂಪಲ್ 1
2 3 ಅಂತ ಇಟ್ಕೋತೀನಿ. ಇವಾಗ ಇದನ್ನ ಇವಾಗ ಈ ನಂಬರ್ನ ಹಿಂಗೆ ಎಕ್ಸ್ಪ್ಯಾಂಡ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಇಲ್ಲಿಂದ ಶುರು ಮಾಡಬೇಕು. ಇದು ಯಾವ ಪ್ಲೇಸಲ್ಲಿದೆ? 100 ಪ್ಲೇಸಲ್ಲಿದೆ. ಎಷ್ಟು 100 ಇದಾವೆ? 1. ಸೊ ಏನು ಬರೀತೀರಾ? 100. ನೆಕ್ಸ್ಟ್ 2 ಯಾವ ಪ್ಲೇಸಲ್ಲಿದೆ? ಟೆನ್ಸ್. ಎಷ್ಟು ಟೆನ್ಸ್ ಇದಾವೆ? 2. ಸೊ 2 ಇದ್ರೆ ಅದೇನು? 20 ಅಲ್ವಾ? 20. ನೆಕ್ಸ್ಟ್ ಏನಿದೆ? 3 ಯಾವ ಪ್ಲೇಸಲ್ಲಿದೆ? ಯೂನಿಟ್ಸ್ ಅಲ್ಲಿ ಇದ್ದಾಗ ನಾವು ಏನು ಬರೆಯಲ್ಲ, 3 ಅಂತ ಹಂಗೆ ಇರುತ್ತೆ. ನೆಕ್ಸ್ಟ್ ಇವಾಗ 1 ತಗೊಳ್ತೀನಿ, 2 ತಗೊಳ್ತೀನಿ, 3 ತಗೊಳ್ತೀನಿ, 4 ತಗೊಳ್ತೀನಿ. ಓಕೆನಾ? ಇವಾಗ ಇದನ್ನ ಹೆಂಗ್ ಬರೆಯೋದು ನೋಡೋಣ. ಸೇಮ್ 3 ಡಿಜಿಟ್ ನಂಬರ್ ನೀವು ಹೇಗೆ ಬರುತ್ತೋ ಅದೇ ರೀತಿನೇ ಬರೆಯೋದು. ಫಸ್ಟ್ ಏನಿದೆ? 1 ಇದೆ. 1 ಯಾವ ಪ್ಲೇಸಲ್ಲಿರೋದು? ಥೌಸಂಡ್ಸ್. ಎಷ್ಟು ಥೌಸಂಡ್ಸ್ ಇದಾವೆ? ಇಲ್ಲಿ ನೋಡಿ, ಒಂದೇ 1000 ಇರೋದು. ಸೊ 1000 ಬರೀರಿ. ನೆಕ್ಸ್ಟ್ ಯಾವುದು? 2 ಯಾವ ಪ್ಲೇಸಲ್ಲಿದೆ? ಹಂಡ್ರೆಡ್ಸ್ ಪ್ಲೇಸಲ್ಲಿದೆ. ಎಷ್ಟು ಹಂಡ್ರೆಡ್ಸ್ ಇದೆ? 2. ಸೊ 200. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಏನಿದೆ? 3 ಇದೆ. ಯಾವ ಪ್ಲೇಸಲ್ಲಿದೆ? ಟೆನ್ಸ್. ಎಷ್ಟು ಟೆನ್ಸ್ ಇದಾವೆ? 3 ಟೆನ್ಸ್ ಇದ್ರೆ ಅದನ್ನ ಏನಂತಾರೆ? 30. ನೆಕ್ಸ್ಟ್ ಏನಿದೆ? 4 ಇದೆ. ಯಾವ ಪ್ಲೇಸಲ್ಲಿದೆ? ಯೂನಿಟ್ಸ್ ಪ್ಲೇಸಲ್ಲಿದೆ. ಯೂನಿಟ್ಸ್ ಪ್ಲೇಸಲ್ಲಿದ್ದರೆ ನಾವು ಅದನ್ನ ಹಾಗೆ ಬರೀತೀವಿ, 4. ಸೊ ನಿಮಗೆ ಯಾವುದೇ ನಂಬರ್ ಕೊಟ್ಟು ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಹೇಳಿದ್ರೆ ನೀವು ಹೀಗೆ ಮಾಡಬೇಕು. ಇಲ್ಲಿಂದ ಶುರು ಮಾಡಬೇಕು. ಯಾವ ಪ್ಲೇಸಲ್ಲಿದೆ ನೋಡ್ಕೊಳ್ಳಿ, 1000. ಸೊ 1000 ಬರೀತ್ರ. ಎಷ್ಟು 1000 ಇದೆ? 1 ಇದೆ. ಸೊ 1000. ನೆಕ್ಸ್ಟ್ ನಂಬರ್ ಯಾವ ಪ್ಲೇಸಲ್ಲಿದೆ? ಹಂಡ್ರೆಡ್ಸ್ ಅಲ್ಲಿದೆ. 100 ಬರೀರಿ. ಎಷ್ಟು ಹಂಡ್ರೆಡ್ಸ್ ಇದಾವೆ? 2. ಸೊ 200. ನೆಕ್ಸ್ಟ್ ಪ್ಲೇಸ್ ಟೆನ್ಸ್. ಎಷ್ಟಿದೆ? 3 ಅಂದ್ರೆ ಏನು? 30. ನೆಕ್ಸ್ಟ್ 4 ಯೂನಿಟ್ಸ್ ಪ್ಲೇಸಲ್ಲಿ ಹಾಗೆ ಬರೀತೀರ, 4. ಇದನ್ನ ಹಿಂಗೆ ಬರೆಯೋದು. ಸೇಮ್ ಥಿಂಗು ನೀವು ಎಕ್ಸ್ಪ್ಯಾಂಡ್ ಹಿಂಗೆ ಮಾಡ್ತೀರಾ. ಇದನ್ನೇ ಎಕ್ಸ್ಪ್ಯಾಂಡ್ ನ್ಯೂಮರಿಕಲ್ ಫಾರ್ಮ್ ನಂಬರ್ ರೀತಿಯಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದಾದ್ರೆ ಫಸ್ಟ್ ಏನು ತಗೋತೀರಾ? 1000 ಪ್ಲೇಸು 1000 ಬರೀರಿ. 1000. ಎಷ್ಟು ಥೌಸಂಡ್ಸ್ ಇದಾವೆ? ಒಂದೇ ಒಂದಿರೋದು. ಸೊ 1 into 1000 ಅಂತ ಹಾಕಿ ಪ್ಲಸ್. ನೆಕ್ಸ್ಟ್ ಯಾವ ಪ್ಲೇಸು? 100. ಎಷ್ಟು ಹಂಡ್ರೆಡ್ಸ್ ಇದಾವೆ? ಇಲ್ಲಿ ನೋಡಿ, 2. ಸೊ 2 into. ನೆಕ್ಸ್ಟ್ ಮತ್ತೆ ಪ್ಲಸ್. ನೆಕ್ಸ್ಟ್ ಯಾವ ಪ್ಲೇಸು? ಟೆನ್ಸ್. ಬರೀರಿ. ಎಷ್ಟು ಟೆನ್ಸ್ ಇದಾವೆ? 3 ಅಂದ್ರೆ 3 ಬರೀರಿ. ನೆಕ್ಸ್ಟ್ ಯೂನಿಟ್ ಅಂದ್ರೆ ಯಾವತ್ತದ್ರ ಅರ್ಥ 1 ಅಂತ. 1 ಎಷ್ಟು ಯೂನಿಟ್ಸ್ ಇದಾವೆ? ಇಲ್ಲಿ ನೋಡಿ, 4. ಸೊ 4. ಸೊ ಇದು ನಿಮ್ಮ ನಂಬರ್ 1 2 3 4. ಅರ್ಥ ಆಯ್ತಾ? ನಿಮ್ಗೆ ಯಾವುದೋ ಒಂದು ನಂಬರ್ ಈ ಥರ ಕೊಡ್ತಾರೆ, 1 2 3 4 4 5 6 7 3 3 9 7 ಯಾವುದೋ ಒಂದು ನಂಬರ್ ಕೊಟ್ಟು ಅದನ್ನ ಎಕ್ಸ್ಪ್ಯಾಂಡ್ ಮಾಡು ಅಂದರೆ ಹೀಗೆ ಮಾಡಬೇಕು. ಫಸ್ಟ್ ಏನು? ಯಾವ ಪ್ಲೇಸು? ಥೌಸಂಡ್ಸ್. ಸೊ ಥೌಸಂಡ್ಸ್ ಹಾಕೊಳ್ಳಿ. ಎಷ್ಟು ಥೌಸಂಡ್ಸ್ ಇದಾವೆ? ಇಲ್ಲಿ ನೋಡಿ, ಏನು ನಂಬರ್ ಇದೆ? 1 ಅಂದರೆ ಅದರ ಅರ್ಥ ಥೌಸಂಡ್ಸ್ ಪ್ಲೇಸಲ್ಲಿ 1 ಇದೆ. ಸೊ 1 into 1000 ಹಾಕಿ ಪ್ಲಸ್. ನೆಕ್ಸ್ಟ್ ಪ್ಲೇಸ್ ಯಾವುದು? ಹಂಡ್ರೆಡ್ಸ್. ಎಷ್ಟು ಹಂಡ್ರೆಡ್ಸ್ ಇದಾವೆ? ಇಲ್ಲಿ ನಂಬರ್ ನೋಡಿ, 2. ಸೊ 2 into 100. ಆಮೇಲೆ ನೆಕ್ಸ್ಟ್ ಯಾವ ಪ್ಲೇಸ್? ಟೆನ್ಸ್. 10 ಬರೀ. ಎಷ್ಟಿದಾವೆ ಟೆನ್ಸ್? ಇಲ್ಲಿ ನಂಬರ್ ಏನಿದೆ? 3. ಸೊ 3 into 10 ಪ್ಲಸ್. ಯೂನಿಟ್ಸ್ ಪ್ಲೇಸ್ ಅಂದರೆ ಏನು? 1 ಅಂತ ಅರ್ಥ. ಈ ಪ್ಲೇಸಲ್ಲಿ ಎಷ್ಟಿದೆ?
4. ಸೊ 4 ಇಂಟು 1 ಈ ರೀತಿಯಾಗಿ ನಾವು ನಂಬರ್ಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು. ಈಗ ಟೆಕ್ಸ್ಟ್ ಬುಕ್ ಹೋಗೋಣ. ಇವರು ಇಲ್ಲಿ ಅದನ್ನೇ ಹೇಳ್ತಾ ಇರೋದು. ಟೆನ್ಸ್ ಅಂದರೆ ಏನು? 10. ಯೂನಿಟ್ಸ್ ಅಂದರೆ ಏನು? ಒಂದೇ. ಹಂಡ್ರೆಡ್ಸ್ ಅಂದರೆ ಏನು? 100. ಥೌಸಂಡ್ಸ್ ಅಂದರೆ 3 zeros, 1000. ಓಕೆನಾ? ಇದು ನಿಮಗೆ ಫಿಲ್ ಮಾಡೋದು ಗೊತ್ತಾಗಬೇಕು. ಇವಾಗ ಸಪೋಸ್ ಈಗ 3 ಡಿಜಿಟ್ ನಂಬರ್ ನೋಡೋಣ. ನಿಮಗೆ 3 ಡಿಜಿಟ್ ನಂಬರಲ್ಲಿ ಲಾರ್ಜೆಸ್ಟ್ ಯಾವುದು ಅಂತ ನಾನು ಇದನ್ನು ಕಾಪಿ ಮಾಡ್ಕೊತೀನಿ. ಡಿಜಿಟ್ ನಂಬರ್ ನೀವಾಗಲೇ ಕಲ್ತಿರ್ತೀರ. ಲಾರ್ಜೆಸ್ಟ್ ಏನು ಅಂತ ಒಂದು ನೆನ್ಪಿಟ್ಕೊಳ್ಳಿ. ಇದು ಚಿಕ್ಕ ಬಾಕ್ಸ್ ಇರುತ್ತಲ್ಲ, ಈ ಬಾಕ್ಸಸ್ ಅಲ್ಲಿ ನೀವು ಒಂದೇ ನಂಬರ್ ಬರೆಯಕ್ಕೆ ಸಾಧ್ಯ. ಇವಾಗ ನಮಗೆ ಎಷ್ಟಿದಾವೆ ನಂಬರ್ಸು ಮೇಲ್ಗಡೆ ಹಾಕೋಣ. ಎಷ್ಟಿದೆ? 0 ಇದೆ, 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ, 6 ಇದೆ, 7 ಇದೆ, 8 ಇದೆ, 9 ಇದೆ. 10 ಬರೀಕೋದು. ಯಾಕೆ? ನಾನೇನು ಹೇಳಿದ್ದೀನಿ, ಬಾಕ್ಸಸ್ ಅಲ್ಲಿ ಒಂದೇ ಒಂದು ಬರಿಬೇಕು. 10 ಅಂದರೆ ಅದರಲ್ಲಿ ಎಷ್ಟಿದೆ ಹೇಳಿ? 2 ಇದೆ, 1 ಇದೆ, 0 ಇದೆ. ಬರೀಕೂಡ್ದು. ಒಂದೇ ಒಂದು ಡಿಜಿಟ್ ಬರೀಬೇಕು. ಈಗ ಲಾರ್ಜೆಸ್ಟ್ ಅಂದರೆ ದೊಡ್ಡ 3 ಡಿಜಿಟ್ ನಂಬರ್ ಏನು? 3 ಡಿಜಿಟ್ ನಂಬರ್ ಅಂದರೆ ಎಷ್ಟು ಹೇಳಿ? 100. 10th ಯೂನಿಟ್ಸ್ ಪ್ಲೇಸ್. ಇವಾಗ ಲಾರ್ಜೆಸ್ಟ್ ದೊಡ್ಡದು ಬರಿಬೇಕು ಅಂದರೆ ಇದಿಷ್ಟರಲ್ಲಿ ದೊಡ್ಡದು ಯಾವುದು ಡಿಜಿಟು? 9. ಸೊ 9 ಹಾಕೋಣ. ನೆಕ್ಸ್ಟ್ ಇನ್ಸಲ್ಲೂ ನಾನು ದೊಡ್ಡ ಹಾಕ್ತೀನಿ. ಯಾಕಂದರೆ ನಮಗೆ ಲಾರ್ಜೆಸ್ಟ್ ಅಂದರೆ ದೊಡ್ಡ ನಂಬರ್ ಬೇಕು. ಅದಕ್ಕಿಂತ ದೊಡ್ಡದು ಇನ್ನೊಂದು ಇರ್ಕೂಡ್ದು 3 ಡಿಜಿಟ್ ನಂಬರ್ ಅಲ್ಲಿ. ಸೊ 10th ಪ್ಲೇಸಲ್ಲೂ ದೊಡ್ಡ ನಂಬರ್ ಯಾವುದು? 9. ಅದನ್ನೇ ಹಾಕ್ತೇವೆ. ನೆಕ್ಸ್ಟ್ ಯೂನಿಟ್ ಪ್ಲೇಸಲ್ಲೂ ನಾನು ದೊಡ್ಡದೇ ಹಾಕ್ತೀನಿ. ಏನು? 9. ಸೊ ಲಾರ್ಜೆಸ್ಟ್ 3 ಡಿಜಿಟ್ ನಂಬರ್ ಏನು? 9, 9, 9. ಇದನ್ನು ಎಕ್ಸ್ಪ್ಯಾಂಡ್ ಮಾಡೋದು ಹೇಗೆ? ಯಾವ ಪ್ಲೇಸ್ ಇದು? 100. ಎಷ್ಟು ಹಂಡ್ರೆಡ್ಸ್ ಇದೆ? 9. ಸೊ ಏನಂತ ಬರೀತೀರಾ? 900. ನೆಕ್ಸ್ಟ್ ಪ್ಲೇಸ್ ಯಾವುದು? ಟೆನ್ಸ್. ಎಷ್ಟು ಟೆನ್ಸ್ ಇದೆ? 9 ಅಂದರೆ 90. ನೆಕ್ಸ್ಟ್ ಏನು? ಯೂನಿಟ್ಸ್ ಪ್ಲೇಸಲ್ಲಿ ಏನಿದ್ರೆ ಅದನ್ನೇ ಬರೀತೀರಾ. 9. ಸೊ ಇದು ನಿಮಗೆ ಲಾರ್ಜೆಸ್ಟ್ 3 ಡಿಜಿಟ್ ನಂಬರ್. ಅದೇ ರೀತಿ ಸ್ಮಾಲೆಸ್ಟ್ ಮಾಡೋಣ. ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್ ಅಂದರೆ ಇಷ್ಟರಲ್ಲಿ ಸ್ಮಾಲೆಸ್ಟ್ ನಂಬರ್ ನಾನು ಬರಿಬೇಕಾಗುತ್ತೆ. ಸ್ಮಾಲೆಸ್ಟ್ ನಂಬರ್ ಏನು? 0. ನಿಜ. ಆದರೆ ಫಸ್ಟ್ ಬಾಕ್ಸಲ್ಲಿ 0 ಬಂದರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಫಸ್ಟ್ ಬಾಕ್ಸಲ್ಲಿ 0 ಇರಬಾರ್ದು. ಅರ್ಥ ಆಯ್ತಾ? ವೆರಿ ಫಸ್ಟ್ ಬಾಕ್ಸಲ್ಲಿ 0 ಇರ್ಬೋದು. ಸೊ 0ಕ್ಕಿಂತ ನೆಕ್ಸ್ಟ್ ಚಿಕ್ಕದು ಯಾವುದು? 1. ಸೊ 1 ಹಾಕ್ತೀನಿ. ನೆಕ್ಸ್ಟ್ ಪ್ಲೇಸಲ್ಲಿ 0 ಹಾಕ್ಬೋದು. ಈ ಪ್ಲೇಸಲ್ಲೂ 0 ಹಾಕ್ಬೋದು. ಯಾಕೆ? ನನ್ಗೆ ಸ್ಮಾಲೆಸ್ಟ್ ಬೇಕಲ್ಲ, ಅದಕ್ಕೆ ಚಿಕ್ಕದಾಗ್ತೀನಿ. ಆದರೆ ಒಂದು ನೆನ್ಪಿಟ್ಕೋಬೇಕು, ಫಸ್ಟ್ ಬಾಕ್ಸಲ್ಲಿ ನಾವು 0 ಹಾಕೋಕ್ಕಾಗಲ್ಲ, 1 ಹಾಕಬೇಕು ಸ್ಮಾಲೆಸ್ಟ್ ಅಂದರೆ. ಸೊ ಏನಾಯಿತು? ಯಾವ ಪ್ಲೇಸ್ ಇದು? 100s ಪ್ಲೇಸ್. ಎಷ್ಟು ಹಂಡ್ರೆಡ್ಸ್ ಇದೆ? ಒಂದೇ 100 ಇರೋದು. ಸೊ 100 ಹಾಕ್ತೀನಿ. ನೆಕ್ಸ್ಟ್ 10th ಪ್ಲೇಸಲ್ಲೂ ಏನೂ ಇಲ್ಲ, ಯೂನಿಟ್ಸ್ ಪ್ಲೇಸಲ್ಲೂ ಏನೂ ಇಲ್ಲ. ಸೊ ಇದು 100 ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್. ಅದೇ ರೀತಿ 4 ಡಿಜಿಟ್ ನಂಬರು ಲಾರ್ಜೆಸ್ಟ್ ಸ್ಮಾಲೆಸ್ಟ್ ಮಾಡೋಣ. ಈಗ ಲಾರ್ಜೆಸ್ಟ್ ಅಂದರೆ ಏನು ಹಾಕ್ಬೇಕು ಹೇಳಿ? 9 ಹಾಕ್ಬೇಕು. ಎಲ್ಲ ಪ್ಲೇಸಲ್ಲೂ 9 ಹಾಕ್ಬೇಕು. ಅವಾಗೆ ನಮಗೆ ದೊಡ್ಡ ನಂಬರ್ ಸಿಗೋದು 9. ಇದನ್ನ ಹೆಂಗ್ ಬರೀತೀರಾ ಹೇಳಿ?
ಫಸ್ಟ್ ಯಾವ ಪ್ಲೇಸಲ್ಲಿ ಇದ್ದೀವಿ? ಥೌಸಂಡ್ಸ್ ಪ್ಲೇಸ್. ಎಷ್ಟು ಥೌಸಂಡ್ಸ್ ಇದೆ? 9. ಸೊ 9000. ಆಮೇಲೆ ಯಾವ ಪ್ಲೇಸಲ್ಲಿ ಇದ್ದೀವಿ? 100. ಎಷ್ಟಿದೆ 100? 9. 900. ನೆಕ್ಸ್ಟ್ ಯಾವ ಪ್ಲೇಸಲ್ಲಿ ಇದ್ದೀವಿ? ಟೆನ್ಸ್. ಎಷ್ಟಿದೆ? 9 ಅಂದರೆ 90. ನೆಕ್ಸ್ಟ್ ಯಾವ ಪ್ಲೇಸಲ್ಲಿ ಇದ್ದೀವಿ? ಯೂನಿಟ್ಸ್ ಪ್ಲೇಸ್. ಎಷ್ಟಿದೆ? 9. ಸೊ ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್ ಅಂದರೆ 9999. ಆಯ್ತು. ಇದೇ ರೀತಿ ಸ್ಮಾಲೆಸ್ಟ್ ನಂಬರ್ ಮಾಡೋಣ. ಸ್ಮಾಲೆಸ್ಟ್ ಇದಿಷ್ಟರಲ್ಲಿ ಯಾವುದು? 0. ಆದರೆ ನಾನು ಏನು ಹೇಳಿದ್ದೀನಿ, ಫಸ್ಟ್ ಬಾಕ್ಸಲ್ಲಿ 0 ಹಾಕೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಚಿಕ್ಕದು ಯಾವುದು? 1. ಸೊ 1. ನೆಕ್ಸ್ಟ್ ಬಾಕ್ಸಸಲ್ಲಿ ನಾವು 0 ಹಾಕ್ಬೋದು. 0 0 0. ಓಕೆ. ಸೊ ಇವಾಗ ಹೇಳಿ, ಇದನ್ನು ಹೆಂಗೆ ಎಕ್ಸ್ಪ್ಯಾಂಡ್ ಮಾಡೋದು? ಯಾವ ಪ್ಲೇಸಲ್ಲಿ ಇದ್ದೀವಿ ನಾವು? ಥೌಸಂಡ್ಸ್. ಎಷ್ಟು ಥೌಸಂಡ್ಸ್ ಇದೆ? 1. ಸೊ 1000. ಆಮೇಲೆ 100 ಪ್ಲೇಸಲ್ಲಿ ಏನಾದರೂ ಇದೆಯಾ? ಇಲ್ಲ. ಟೆನ್ಸ್ ಪ್ಲೇಸಲ್ಲಿ ಇಲ್ಲ. ಯೂನಿಟ್ಸ್ ಪ್ಲೇಸಲ್ಲಿ ಇಲ್ಲ. ಸೊ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಏನು? 1000. ಲಾರ್ಜೆಸ್ಟ್ ಏನು? 9999. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ ಅದೇ ಕೊಟ್ಟಿದ್ದಾರೆ. 4 ಡಿಜಿಟ್ ನಂಬರಲ್ಲಿ ಸ್ಮಾಲೆಸ್ಟ್ ಏನು? 1000. ಗ್ರೇಟೆಸ್ಟ್ ಲಾರ್ಜೆಸ್ಟ್ ಎರಡೂ ಒಂದೇ, ದೊಡ್ಡದು ಅಂತ ಅರ್ಥ. ಸೊ ಗ್ರೇಟೆಸ್ಟ್ ನಂಬರ್ ಏನು? 9999. ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಹೀಗೆ ಬಾಕ್ಸಸ್ ಹಾಕೋದು ಹೇಳಿದ್ದಾರೆ. ನೀವು ಈ ಥರ ಬಾಕ್ಸಸ್ ಹಾಕಿದ್ರೆ ಮಿಸ್ ಆಗೋ ಚಾನ್ಸಸ್ಸೇ ಇಲ್ಲ. ಬರೀ ಬಾಕ್ಸಸ್ ಹಾಕಬೇಡಿ, ಬಾಕ್ಸಸ್ ಮೇಲೆ ಏನು ಪ್ಲೇಸ್ ಅಂತಲೂ ನೀವು ಬರಿಬೇಕು. ಫಸ್ಟ್ 4 ಬಾಕ್ಸಸ್ ಹಾಕಿ ಬಾಕ್ಸಸ್ ಮೇಲೆ ಯಾವ್ಯಾವ ಪ್ಲೇಸ್ ಅಂತ ಬರೀಲಿ. ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, 100s ಪ್ಲೇಸ್, 1000s ಪ್ಲೇಸ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಚಾಪ್ಟರ್ ಮಾಡೋಕ್ಕಿಂತ ಮುಂಚೆ ನಿಮ್ಗಿದು ಗೊತ್ತಿರಬೇಕು. ಯಾಕಂದರೆ ಇಡೀ ಚಾಪ್ಟ್ರಲ್ಲಿ ನಾವು ಇದೇ ಕಾನ್ಸೆಪ್ಟ್ ಯೂಸ್ ಮಾಡೋದು. ಈ ಪ್ಲೇಸಸ್ ನಿಮಗೆ ಗೊತ್ತಿರಬೇಕು. ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, 100s ಪ್ಲೇಸ್, 1000s ಪ್ಲೇಸ್. ಓಕೆನಾ? ಇವಾಗ ಇದನ್ನೇ ನಾನು ಹೇಳ್ಕೊಟ್ನಲ್ಲ ಎಕ್ಸ್ಪ್ಯಾಂಡ್ ಮಾಡೋದು, ಅದನ್ನೇ ಹೇಳ್ತಾ ಇದ್ದಾರೆ. ಈಗ ನೀವು ಅವ್ರು ಏನು ಬರೆದಿದ್ದಾರೆ ಅನ್ನೋದು ಮರ್ತ್ಬೇಡಿ. ಫಸ್ಟ್ ನಾವು ಹೆಂಗೆ ಮಾಡಿದ್ವಿ ಅದನ್ನು ನೋಡ್ಕೊಳ್ಳಿ. ಈ ನಂಬರ್ ಇದೆ 2 3 5 6. ಇದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕಂದ್ರೆ ಫಸ್ಟ್ ನೀವು ಬಾಕ್ಸಸ್ ಹಾಕಿದ್ಮೇಲೆ ಇದು ಬರಿಬೇಕು. ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, 100s ಪ್ಲೇಸ್, 1000s ಪ್ಲೇಸ್. ಸೊ ಇವಾಗ 1000s ಪ್ಲೇಸ್ 1000. ಓಕೆನಾ? ಎಷ್ಟಿದೆ? ಈಗ ಫಸ್ಟ್ 1000s ಪ್ಲೇಸ್ 1000. ಎಷ್ಟು ಥೌಸಂಡ್ಸ್ ಇದೆ? 2. ಸೊ ಏನು ಬರೀತೀರಾ? 2000s ಅಂತ ಫಸ್ಟ್ ಬರೀತೀರಾ. ನೆಕ್ಸ್ಟ್ ಪ್ಲೇಸ್ ಯಾವುದು? 100s. ಎಷ್ಟು 100s ಇದೆ? 3. ಸೊ 300 ಬರೀರಿ. ನೆಕ್ಸ್ಟ್ ಪ್ಲೇಸ್ ಯಾವುದು? 10s ಪ್ಲೇಸ್. ಎಷ್ಟಿದೆ? 5 ಅಂದರೆ 50. ನೆಕ್ಸ್ಟ್ ಯೂನಿಟ್ಸ್ ಪ್ಲೇಸ್ ಇದೆ. ಎಷ್ಟಿದೆ? 6. ಸೊ 6. ಸೊ ನಿಮಗೆ ಯಾವುದೇ ನಂಬರ್ ಕೊಟ್ಟರು ಫಸ್ಟ್ ಬಾಕ್ಸಸ್ ಹಾಕಿ. ಇವಾಗ ನಾನು ಬಾಕ್ಸಸ್ ಹಾಕಿ ರೆಡಿ ಮಾಡಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಇದೆ ತಗೊಳ್ಳೋಣ. ಏನಿದೆ? 3 2 5 0. ನಿಮ್ಗೆ ಯಾವುದೋ ಒಂದು ನಂಬರ್ ಕೊಡ್ತಾರೆ ಎಕ್ಸ್ಪ್ಯಾಂಡ್ ಮಾಡಿ ಅಂತ. ಫಸ್ಟ್ ನೀವೇನು ಮಾಡ್ತೀರಾ? ಫಸ್ಟ್ ಈ ರೀತಿ ಬಾಕ್ಸಸ್ ಹಾಕ್ತೀರಾ. ಆಯ್ತಾ? ಬಾಕ್ಸಸ್ ಹಾಕಿದ ತಕ್ಷಣ ಇದನ್ನು ಬರೀತೀರಾ. ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, 100s ಪ್ಲೇಸ್, 1000s ಪ್ಲೇಸ್. ಆಮೇಲೆ ಅವ್ರು ಏನು ನಂಬರ್ ಕೊಟ್ಟಿದ್ದಾರೆ ಅದನ್ನು ಬರೀರಿ. 3 2 5 0 ಬರೀರಿ. 3 2 5 0. ಆಯ್ತಾ? ಬಾಕ್ಸಸ್ ಹಾಕಿದ ತಕ್ಷಣ ಇದನ್ನು ಬರೀತೀರಾ. ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, 100s ಪ್ಲೇಸ್, 1000s ಪ್ಲೇಸ್. ಆಮೇಲೆ ಅವ್ರು ಏನು ನಂಬರ್ ಕೊಟ್ಟಿದ್ದಾರೆ ಅದನ್ನು ಬರೀರಿ. 3 2 5 0 ಬರೀರಿ.
3 2 5 0. ಈಗ ಫಸ್ಟ್ ಯಾವ ಪ್ಲೇಸಲ್ಲಿ ಇದ್ದೀವಿ? ಥೌಸಂಡ್ಸ್ ಪ್ಲೇಸಲ್ಲಿ ಇದ್ದೀವಿ. ಎಷ್ಟು ಥೌಸಂಡ್ಸ್ ಇದೆ? 3. ಸೊ 3000. ನೆಕ್ಸ್ಟ್ ಯಾವ ಪ್ಲೇಸಲ್ಲಿ ಇದ್ದೀವಿ? ಹಂಡ್ರೆಡ್ಸ್ ಪ್ಲೇಸ್. ನೆಕ್ಸ್ಟ್ ಯಾವ ಪ್ಲೇಸಲ್ಲಿ ಇದ್ದೀವಿ? ಹಂಡ್ರೆಡ್ಸ್ ಪ್ಲೇಸ್. ಎಷ್ಟು ಹಂಡ್ರೆಡ್ಸ್ ಇದಾವೆ? 200. ನೆಕ್ಸ್ಟ್ ಯಾವ ಪ್ಲೇಸಲ್ಲಿ ಇದ್ದೀವಿ? ಟೆನ್ಸ್ ಪ್ಲೇಸಲ್ಲಿ ಇದ್ದೀವಿ. ಎಷ್ಟು ಟೆನ್ಸ್ ಇದೆ? 5. 5 ಅಂದರೆ 50. ನೆಕ್ಸ್ಟ್ ಯೂನಿಟ್ಸ್ ಪ್ಲೇಸಲ್ಲಿ ಏನಿದೆ? 0. ಏನೂ ಇಲ್ಲ, ಏನು ಬರೆಯೋದು ಬೇಡ. ಸೊ ಈಗ ಹೇಳಿ, ನಂಬರ್ ಎಕ್ಸ್ಪ್ಯಾಂಡ್ ಮಾಡಿದಾಗಿ 3250 ಏನಾಯಿತು? 3250. ಸೊ ಈ ರೀತಿ ಎಲ್ಲ ನಂಬರ್ನು ಎಕ್ಸ್ಪ್ಯಾಂಡ್ ಮಾಡೋದು. ಈ ಎಕ್ಸಾಂಪಲ್ಸ್ ಎಲ್ಲ ನೀವು ನೋಡ್ಕೊಳ್ದಂಗೆ ಮಾಡಬೇಕು. ಈ ರೀತಿ ನಾನು ಹೇಳ್ಕೊಟ್ಟಿದ್ದ ಥರ ಫಸ್ಟ್ ಬಾಕ್ಸ್ ಹಾಕಿ, ಆಯಿತಾ? ಫಸ್ಟ್ ಈ ಥರ ಬಾಕ್ಸ್ ಹಾಕಿ ಯೂನಿಟ್ಸು, ಟೆನ್ಸು, ಹಂಡ್ರೆಡ್ಸು, ಥೌಸಂಡ್ಸ್ ಅಂತ ಬರೆದ್ಮೇಲೆ ನಂಬರ್ ಹಾಕಿ ಎಕ್ಸ್ಪ್ಯಾಂಡ್ ಮಾಡಿ. ಎಕ್ಸ್ಪ್ಯಾಂಡ್ ಮಾಡಿದ ಮೇಲೆ ಚೆಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಅವ್ರು ಆಗಲೇ ಆನ್ಸರ್ಸ್ ಕೊಟ್ಟಿದ್ದಾರೆ, ನೀವು ಬರ್ದಿರೋದು ಕರೆಕ್ಟಾ ರಾಂಗಾ ಅಂತ ತಿಳ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಜೊತೆಗೆ ಸ್ಪೆಲ್ಲಿಂಗ್ಸು ತಿಳ್ಕೊಂಡಿರಿ. 1000 ಸ್ಪೆಲ್ಲಿಂಗ್ ಏನು, 100 ಈ 1 2 3 4 ಈ ಸ್ಪೆಲ್ಲಿಂಗ್ ನಿಮಗೆ ಗೊತ್ತಿದ್ದೇ ಇರುತ್ತೆ. ಹಂಡ್ರೆಡ್ಸ್ 1000 ಸ್ಪೆಲ್ಲಿಂಗು ಕರೆಕ್ಟಾಗಿ ಕಲ್ತ್ಕೊಳ್ಳಿ, ಆಯಿತಾ? ಸೊ ಇದು ಎಕ್ಸ್ಪ್ಯಾಂಡ್ ಮಾಡೋದಾಯಿತು. ಈಗ ಇಲ್ಲಿ ಎಕ್ಸಸೈಸ್ ಕೊಟ್ಟಿದ್ದಾರಲ್ಲ ನಿಮಗೆ, ಇದನ್ನು ಅವ್ರು ಅದನ್ನೇ ಹೇಳ್ತಾ ಇರೋದು. ಈಗ ಒಂದು ನಂಬರ್ ಕೊಟ್ಟಿದ್ದಾರೆ, ಇದನ್ನು ನೀವು ಎಕ್ಸ್ಪ್ಯಾಂಡ್ ಮಾಡಿ ಬರಿಬೇಕು. ರೈಟ್ ಇನ್ ವರ್ಡ್ಸ್ ಅಂದರೆ ಅದೇ ಅರ್ಥ. ವರ್ಡ್ಸ್ ಅಂದರೆ ಅಕ್ಷರಗಳಲ್ಲಿ ಬರಿಬೇಕು. ಹೆಂಗೆ ಬರಿತೀರಾ ಹೇಳಿ? ನಾವಾಗಲೇ ತಿಳ್ಕೊಂಡಿದ್ದೀವಿ ಅಲ್ವಾ? ಒಂದು ನಂಬರ್ ಕೊಟ್ಟಾಗ ಫಸ್ಟ್ ಬಾಕ್ಸ್ ಹಾಕಬೇಕು. ಬಾಕ್ಸ್ ಹಾಕಿದ್ಮೇಲೆ ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ಥೌಸಂಡ್ಸ್ ಪ್ಲೇಸ್. ಈಗ ಇದನ್ನ ನೋಡ್ಕೊಂಡೆ ಹೇಳ್ಬೋದು. ಏನಂತ ಹೇಳ್ತೀರಾ? ಫಸ್ಟ್ ಥೌಸಂಡ್ಸ್ ಪ್ಲೇಸ್. ಎಷ್ಟು ಥೌಸಂಡ್ಸ್ ಇದೆ? 5. ಸೊ 5000. ನೆಕ್ಸ್ಟ್ ಪ್ಲೇಸ್ ಏನು? 100. ಎಷ್ಟಿದೆ? ಏನೂ ಇಲ್ಲ. ನೆಕ್ಸ್ಟ್ ಪ್ಲೇಸ್ ಏನು? ಟೆನ್ಸ್. ಎಷ್ಟಿದೆ? ಏನೂ ಇಲ್ಲ. ನೆಕ್ಸ್ಟ್ ಪ್ಲೇಸ್ ಯೂನಿಟ್ಸ್. ಎಷ್ಟಿದೆ? 4. ಸೊ ಇದು ಏನಾಯಿತು? 5004 ಅಷ್ಟೇ. ಇದೇ ರೀತಿ ಇದನ್ನು ಮಾಡಿ, ಆಯಿತಾ? ನೆಕ್ಸ್ಟ್ ಇವಾಗ ಇವರೇ ವರ್ಡ್ಸಲ್ಲಿ ಕೊಟ್ಬಿಟ್ಟಿದ್ದಾರೆ, ನಿಮ್ಮನ್ನು ನಂಬರ್ಸಲ್ಲಿ ಬರೆಯೋಕ್ಕೆ ಹೇಳ್ತಾ ಇದ್ದಾರೆ. ಇದನ್ನು ನಾವು ಇದೇ ರೀತಿನಲ್ಲೇ ಮಾಡೋದು. ಈಗ ಫಸ್ಟ್ ಏನು ಮಾಡಬೇಕು? ಬಾಕ್ಸ್ ಹಾಕಿಬಿಟ್ಟು ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ಥೌಸಂಡ್ಸ್ ಪ್ಲೇಸ್ ಅಂತ ಫಸ್ಟ್ ನೀವು ಇದನ್ನು ಬರ್ಕೊಂಡು ಬಿಡಬೇಕು. ನೆಕ್ಸ್ಟ್ 1000. ಎಷ್ಟು ಥೌಸಂಡ್ಸ್ ಹೇಳ್ತಾ ಇದ್ದಾರೆ? 6 ಅಂತೆ. ಸೊ ಇಲ್ಲಿ ಫಸ್ಟ್ 6 ಹಾಕೊಳ್ಳಿ. ನೆಕ್ಸ್ಟ್ 400. ನೆಕ್ಸ್ಟ್ ಪ್ಲೇಸ್ ಏನು? ಹಂಡ್ರೆಡ್ಸ್ ಪ್ಲೇಸ್. ಎಷ್ಟು 100 ಹೇಳ್ತಾ ಇದ್ದಾರೆ? 4 ಹಾಕಿ ಹಂಡ್ರೆಡ್ಸ್ ಪ್ಲೇಸ್. ನೆಕ್ಸ್ಟ್ 70 ಅಂದರೆ ಟೆನ್ಸ್ ಪ್ಲೇಸ್. ನಿಮ್ಗಾಗಲೇ ಅದು ಗೊತ್ತು. 70 ಅಂದರೆ ಏನು? 7 ಬರಬೇಕು. ನೆಕ್ಸ್ಟ್ 1 ಯೂನಿಟ್ಸ್ ಪ್ಲೇಸಲ್ಲಿ 1 ಹಾಕಿ. ಅದೇ ರೀತಿ ಇದನ್ನು ಮಾಡೋಣ. ಏನೇನು ಹಾಕಬೇಕು? ಫಸ್ಟ್ ಈ ಕಡೆಯಿಂದನೇ ಬರಬೇಕು. ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ಥೌಸಂಡ್ಸ್ ಪ್ಲೇಸ್. ಇವಾಗ ಫಸ್ಟ್ ಯಾವ ಪ್ಲೇಸು? ಥೌಸಂಡ್ಸ್ ಪ್ಲೇಸ್. ಎಷ್ಟು 1000 ಇದೆ ಅಂತೆ? 3 ಹಾಕಿ. ನೆಕ್ಸ್ಟ್ ಏನು? 100. ಇಲ್ಲಿ ಏನಾದರೂ ಕೊಟ್ಟಿದ್ದಾರಾ ಅವ್ರು ಎಷ್ಟು 100 ಅಂತ? ಏನೂ ಇಲ್ಲ. ಅಂದರೆ ಏನಾಗ್ತೀರಾ? 0 ಅಷ್ಟೇ.
ನೆಕ್ಸ್ಟ್ ಟೆನ್ಸ್ ಪ್ಲೇಸ್ ಏನಾದರೂ ಕೊಟ್ಟಿದ್ದಾರಾ ಇಲ್ಲಿ? 10, 20, 30, 40, 50, 60, 70, 80, 90 ಏನಾದರೂ ಕೊಟ್ಟಿದ್ದಾರಾ ಅವರು? ಏನೂ ಇಲ್ಲ, ಅಂದರೆ 0. ನೆಕ್ಸ್ಟ್ ಯೂನಿಟ್ಸ್ ಪ್ಲೇಸ್ 9 ಅಂದರೆ ಏನು? 9 ಹಾಕಿ. ಸೊ 3009. ನೀವು ಇನ್ನೊಂದು ಮಾಡ್ಬೋದು. ನೀವೊಂದು ನಂಬರ್ ಬರೆದ ಮೇಲೆ ಅದು ಕರೆಕ್ಟೋ ಇಲ್ಲೋ ಅಂತ ಗೊತ್ತಾಗಬೇಕಂದ್ರೆ ನೀವು ಬರ್ತಿರೋ ನಂಬರ್ನ ನೀವು ಎಕ್ಸ್ಪ್ಯಾಂಡ್ ಮಾಡಿ. ಏನಾಯಿತು? ಯಾವ ಪ್ಲೇಸು? ಥೌಸಂಡ್ಸ್. ಎಷ್ಟು ಥೌಸಂಡ್ಸು? 3. ಸೊ 3000. ನೆಕ್ಸ್ಟ್ ಪ್ಲೇಸ್ ಏನು? ಹಂಡ್ರೆಡ್ಸು. ಎಷ್ಟಿದೆ ಹಂಡ್ರೆಡ್ಸಲ್ಲಿ? 0 ಅಂದರೆ ನೀವೇನು ಬರೆಯಲ್ಲ. ನೆಕ್ಸ್ಟ್ ಟೆನ್ಸ್ ಪ್ಲೇಸು. ಟೆನ್ಸ್ ಪ್ಲೇಸಲ್ಲಿ ಎಷ್ಟಿದೆ? 0 ಅಂದರೆ ಏನು ಬರೆಯಲ್ಲ. ನೆಕ್ಸ್ಟ್ ಯೂನಿಟ್ಸ್ ಪ್ಲೇಸಲ್ಲಿ ಏನು? 9. ಸೊ 9. ಸೊ ನೀವು ಬರ್ತಿರೋ ನಂಬರ್ನ ನೀವೇ ಎಕ್ಸ್ಪ್ಯಾಂಡ್ ಮಾಡಿ. ಎಕ್ಸ್ಪ್ಯಾಂಡ್ ಮಾಡಿದಾಗ ನಿಮ್ಗೆ ಇದು ಬರಬೇಕು. ಇದು ಬಂದಿದೆ ಅಂದರೆ ಅದರ ಅರ್ಥ ನೀವು ಕರೆಕ್ಟಾಗಿ ನಂಬರ್ ಬರ್ತಿದ್ದೀರಾ ಅಂತ ಆಯಿತು. ಓಕೆನಾ? ಸೊ ಇನ್ನು ಮಿಕ್ಕಿದೆರಡು ನೀವೇ ಮಾಡಿ. ಇವಾಗ ನಾವು ಮುಂದಿನ ಕಾನ್ಸೆಪ್ಟ್ಗೆ ಬರೋಣ. ಇವಾಗ ನಾನು ನಿಮ್ಗೊಂದು ನಂಬರ್ ಕೊಡ್ತೀನಿ, ಅದರ ಹಿಂದ್ಗಡೆ ನಂಬರು ಮುಂದ್ಗಡೆ ನಂಬರು ನಿಮಗೆ ಬರೆಯಕ್ಕೆ ಬರಬೇಕು. ಅಥವಾ ನಾನು ನಿಮಗೆ 2 ನಂಬರ್ ಕೊಟ್ಟರೆ ಮಧ್ಯದಲ್ಲಿ ಯಾವ ನಂಬರ್ ನಾನು ಮಿಸ್ ಮಾಡಿದ್ದೀನಿ ಅಂತ ನಿಮಗೆ ಬರೆಯಕ್ಕೆ ಬರಬೇಕು. ನೆನ್ಪಿಟ್ಕೊಳ್ಳಿ, ಪ್ರಿಸೀಡಿಂಗ್ ಅಂದರೆ ಹಿಂದೆ ಅಂತ ಅರ್ಥ. ಸಕ್ಸೀಡಿಂಗ್ ಅಂದರೆ ಮುಂದೆ ಅಂತ ಅರ್ಥ. ಮಿಡಲ್ ಅಂದರೆ ನಿಮ್ಗೆ ಗೊತ್ತೇ ಇದೆ, ಮಧ್ಯದ ನಂಬರ್ ಅಂತ. ಇವಾಗ ಪ್ರಿಸೀಡಿಂಗ್ ನಂಬರ್ ಅಂದರೆ ಏನು? ಇವಾಗ ನಾನು ಯಾವುದೋ ಒಂದು ನಂಬರ್ ಕೊಡ್ತೀನಿ, ಯಾವುದೋ 3 ಅಂತ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಈ 3 ಪ್ರಿಸೀಡಿಂಗ್ ನಂಬರ್ ಅಂದರೆ ಏನು? ಇದ್ರ ಹಿಂದ್ಗಡೆ ಬರೋ ನಂಬರ್ ಯಾವುದು? 3 ಹಿಂದ್ಗಡೆ ಏನು ಬರುತ್ತೆ? 2. ಸಕ್ಸೀಡಿಂಗ್ ಅಂದರೆ ಇದ್ರ ಮುಂದ್ಗಡೆ ಏನು ಬರುತ್ತೆ ಅಂತ. 3 ಆದಮೇಲೆ 3 ಮುಂದ್ಗಡೆ ಏನು ಬರುತ್ತೆ? 4. ಈ ರೀತಿ. ಆದರೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದು 3 ಅಂದರೆ ಬರೀ 1 ಡಿಜಿಟ್ ನಂಬರು. ಬಟ್ ಇವಾಗ ನಾವು 4 ಡಿಜಿಟಲ್ಲಿ ಮಾಡ್ತೀವಿ. ಕಾನ್ಸೆಪ್ಟ್ ಒಂದೇ ಇರುತ್ತೆ, ಬಟ್ ನಂಬರ್ ಆಫ್ ಡಿಜಿಟ್ಸ್ ಚೇಂಜ್ ಆಗುತ್ತೆ. ಈಗ ನಾವು ಇದನ್ನೇ ನಾನು ಏನು ತೋರಿಸಿದ್ನೋ ಅದನ್ನು 4 ಡಿಜಿಟ್ ನಂಬರಲ್ಲಿ ಮಾಡೋಣ. ಆಯಿತಾ? ಇವಾಗ ವಿಚ್ ಈಸ್ ದ ಸಕ್ಸೀಡಿಂಗ್ ನಂಬರ್ ಟು 3876? ಆಯಿತಾ? ಅವ್ರೇನು ಕೇಳ್ತಾ ಇದ್ದಾರೆ, ಫಸ್ಟ್ ನೀವು ನಾನು ಏನು ಹೇಳಿದ್ದೀನಿ, ಫಸ್ಟ್ ನೀವು ಬಾಕ್ಸ್ ಹಾಕೋಬಿಡಿ. ಆವಾಗೇ ನಿಮಗೆಲ್ಲ ಈಸಿ ಆಗುತ್ತೆ. ಓಕೆ, ಫಸ್ಟ್ ಇವಾಗ ನೀವು ಬಾಕ್ಸ್ ಹಾಕೋಬೇಕು. ಏನು ಬರೀಬೇಕು? ಯೂನಿಟ್ಸ್ ಪ್ಲೇಸು, ಟೆನ್ಸ್ ಪ್ಲೇಸು, ಹಂಡ್ರೆಡ್ಸ್ ಪ್ಲೇಸು, ಥೌಸಂಡ್ಸ್ ಪ್ಲೇಸು ಬರಿಬೇಕು. ಇವಾಗ ಅವ್ರೇನು ನಂಬರ್ ಕೊಟ್ಟಿದ್ದಾರೆ? 3876 ಬರೀರಿ. 3876 ನಿಮ್ಗೆ ಕಾಣ್ತಾ ಇದೆ, ತುಂಬ ಲೈಟ್ ಆಯಿತು ಅನಿಸುತ್ತೆ. ನಾನು ಮತ್ತೆ ಡಾರ್ಕ್ ಆಗಿ ಬರೀತೀನಿ. 3876 ಈ ನಂಬರ್ಗೆ ಅವ್ರು ಏನು ಕಂಡುಹಿಡಿಬೇಕು ಅಂತ ಹೇಳ್ತಾ ಇದ್ದಾರೆ? ಸಕ್ಸೀಡಿಂಗ್. ನಾನೇನು ಹೇಳಿದೆ? ಸಕ್ಸೀಡಿಂಗ್ ಅಂದರೆ ಏನು? ಈ ನಂಬರ್ ಆದಮೇಲೆ ಏನು ಬರುತ್ತೆ ಅಂತ. ಈಗ ಈ ನಂಬರ್ ಆದಮೇಲೆ ಏನು ಬರುತ್ತೆ ನೋಡಿ, ಎಲ್ಲ ಚೇಂಜ್ ಮಾಡೋ ಅಗತ್ಯ ಇಲ್ಲ. ಫಸ್ಟ್ ನೀವು ಯೂನಿಟ್ಸ್ ಪ್ಲೇಸ್ನ ನೋಡ್ಕೊಳ್ಳಿ. 6 ಇದೆ.
ಆದ್ಮೇಲೆ ಏನ್ ಬರೋದು ಹೇಳಿ? 6 ಆದ್ಮೇಲೆ ಏನು? 7. ಸೊ 7 ಬರ್ಕೊ. ಹಿಂದ್ಗಡೆ ಏನೇನಿದೆಯೋ ಅದು ಎಲ್ಲ ಸೇಮ್ ಇರುತ್ತೆ, ಅಂದ್ರೆ ಏನಿದ್ರೆ ಅದೇ ಇರುತ್ತೆ. ಹೆಂಗ್ ಮಾಡಿದ್ವಿ ನಾವು? ಫಸ್ಟ್ ಯೂನಿಟ್ಸ್ ಪ್ಲೇಸ್ ಅಲ್ಲಿ ನೋಡ್ತೀವಿ. ಯೂನಿಟ್ಸ್ ಪ್ಲೇಸ್ ಅಲ್ಲಿ ಏನಿದೆ? 6 ಇದೆ. 6 ಆದ್ಮೇಲೆ ಏನ್ ಬರುತ್ತೆ? 7. ಮಿಕ್ಕಿದ ಜಾಗದಲ್ಲೆಲ್ಲ ಏನ್ ನಂಬರ್ ಇದನ್ನ ಅದನ್ನೇ ಬರ್ಕೊಳ್ಳಿ. ಸೊ 3876 ಇದೆ. ಇದಾದ್ಮೇಲೆ ಯಾವ ನಂಬರ್ ಬರೋದು? 3877. ಆಯ್ತಾ? ಇವಾಗ ಇದೇ ರೀತಿ ಪ್ರಿಸೀಡಿಂಗ್ ನಂಬರ್ ಇದೇನಾಯ್ತು? ಸಕ್ಸೀಡಿಂಗ್ ಅಂದ್ರೆ ಈ ನಂಬರ್ ಆದ್ಮೇಲೆ ಬರೋದು. ನೆಕ್ಸ್ಟ್ ಅದೇ ರೀತಿ ಪ್ರಿಸೀಡಿಂಗ್ ಅಂದ್ರೆ ಈ ನಂಬರ್ ಹಿಂದಿನ ನಂಬರ್ ಏನು ಅಂತ. ಇವಾಗ್ಲೂ ನಾವು ಅದನ್ನೇ ಯೂಸ್ ಮಾಡೋಣ. ಯೂನಿಟ್ಸ್ ಪ್ಲೇಸ್ಗೆ ಹೋಗಿ ಇಲ್ಲೇನಿದೆ? 6. ಸಕ್ಸೀಡಿಂಗ್ ಅಂದ್ರೆ ಏನು? ಆದ್ಮೇಲೆ ಏನ್ ಬರುತ್ತೆ ಅಂತ. ಸೊ 6 ಆದ್ಮೇಲೆ ಏನ್ ಬರುತ್ತೆ? 7 ಬರ್ಕೊಂಡ್ವಿ. ಇವಾಗ ನಮ್ಗೆ ಪ್ರಿಸೀಡಿಂಗ್ ಬೇಕು. ಪ್ರಿಸೀಡಿಂಗ್ ಅಂದ್ರೆ ಏನು? ಇದಕ್ಕಿಂತ ಮುಂಚೆ ಏನ್ ಬರುತ್ತೆ ಅಂತ. ಸೊ 6ಗಿಂತ ಹಿಂದೆ ಏನ್ ಬರುತ್ತೆ ಹೇಳಿ? 7. ಸಾರಿ ಹಿಂದೆ ಅಲ್ವಾ? 6ಗಿನ ಹಿಂದೆ ಏನ್ ಬರುತ್ತೆ? 5. ಮಿಕ್ಕಿ ಜಾಗದಲ್ಲಿ ಏನಿದ್ರೆ ಅದನ್ನೇ ಬರೀರಿ. 7 ಇದೆ, 7 ಬರೀರಿ. ಯಾಕೆ ಆಗ್ತಾ ಇದೆ? ಓಕೆ, ಒಂದು ನಿಮಿಷ, ನಾನು ಇದು ಪೂರ್ತಿ ಡಿಲೀಟ್ ಮಾಡಿಬಿಟ್ಟು ಪುನಃ ಬರುತ್ತೆ. ಮತ್ತೆ ಬರೆಯೋಣ. ಸೊ ಫಸ್ಟ್ ಏನ್ ಬರಿಬೇಕು? ಯೂನಿಟ್ಸ್ ಪ್ಲೇಸ್ ಚೆಕ್ ಮಾಡಬೇಕು. ಯೂನಿಟ್ಸ್ ಪ್ಲೇಸ್ ಅಲ್ಲಿ ಹೇಳಿ 6 ಇದೆ. 6 ಹಿಂದೆ ಏನ್ ಬರೋದು? 5. ಮಿಕ್ಕಿ ಜಾಗದಲ್ಲಿ ಏನ್ ನಂಬರ್ ಇದೆ ಅದನ್ನೇ ಬರೀರಿ. ಇವಾಗ 7 ಇದೆ, 7 ಬರೀರಿ. 100s ಪ್ಲೇಸ್ ಅಲ್ಲಿ 8 ಇದೆ, 8 ಬರೀರಿ. 1000s ಪ್ಲೇಸ್ ಅಲ್ಲಿ 3 ಇದೆ, 3 ಬರೀರಿ. ಇವಾಗ ಹೇಳಿ 3876 ನಂಬರ್ ಪ್ರಿಸೀಡಿಂಗ್ ಏನಾಯ್ತು? 3875. ಇವಾಗ ನಿಮ್ಗೆ ಅರ್ಥ ಆಯ್ತು ಅಲ್ಲ ಪ್ರಿಸೀಡಿಂಗ್ ಸಕ್ಸೀಡಿಂಗ್ ಹೆಂಗ್ ಬರಿಬೇಕು ಅಂತ. ಸಕ್ಸೀಡಿಂಗ್ ಅಂದ್ರೆ ಇದು ಆದ್ಮೇಲೆ ಯಾವ ನಂಬರ್ ಬರುತ್ತೆ. ಪ್ರಿಸೀಡಿಂಗ್ ಅಂದ್ರೆ ಇದಕ್ಕಿಂತ ಮುಂದೆ ಅಂದ್ರೆ ಇದ್ರ ಹಿಂದೆ ಯಾವ ನಂಬರ್ ಬರುತ್ತೆ ಅಂತ. ಸೊ ಫಾರ್ ಎಕ್ಸಾಂಪಲ್ 3876 ಇದೆ ಅಂದ್ರೆ ಫಸ್ಟ್ ನೀವು ಯೂನಿಟ್ಸ್ ಪ್ಲೇಸ್ಗೆ ಹೋಗಿ. ಫಸ್ಟ್ ಯೂನಿಟ್ಸ್ ಪ್ಲೇಸ್ಗೆ ಹೋಗಿ 6 ಪ್ರಿಸೀಡಿಂಗ್ ಅಂದ್ರೆ 6 ಹಿಂದ್ಗಡೆ ಏನು? 5 ಬರೀರಿ. ಮಿಕ್ಕಿದ್ದು ಚೇಂಜ್ ಮಾಡಬೇಡಿ, ಏನಿದ್ರೆ ಅದನ್ನೇ ಬರೀ. 3 ಇದೆ 3 ಬರೀರಿ, 8 ಇದ್ರೆ 8 ಬರೀರಿ, 7 ಇದೆ 7 ಬರೀರಿ. ಅದೇ ರೀತಿ ಸಕ್ಸೀಡಿಂಗ್ಗೆ ಏನ್ ಮಾಡ್ತೀರಾ? ಯೂನಿಟ್ಸ್ ಪ್ಲೇಸ್ಗೆ ಹೋಗಿ 6 ಆದ್ಮೇಲೆ ಏನ್ ಬರುತ್ತೆ? 7. ಮಿಕ್ಕಿ ಜಾಗದಲ್ಲಿ ಏನಿದ್ರೆ ಅದೇ ಬರೀರಿ. 3ಗೆ 3, 8ಗೆ 8, 7ಗೆ 7. ಈಗ ಇವರು ಅದೇ ಹೇಳ್ತಾ ಇದ್ದಾರೆ. ಈ ಎಕ್ಸಾಂಪಲ್ ನಾವು ಮಾಡಿದ್ವಿ. 3876 ಆದ್ಮೇಲೆ 3877 ಬರುತ್ತೆ. ಅದೇ ರೀತಿ ಇದಕ್ಕೂ ನೀವು ಬರೀರಿ ಏನು ಅಂತ, ಸಕ್ಸೀಡಿಂಗ್ ನಂಬರ್ಸ್ ಅಂತ. ಒಂದು ಕೆಲಸ ಮಾಡಿ, ನೀವು ಸಕ್ಸೀಡಿಂಗ್ ಮಾತ್ರ ಬರಿಬೇಡಿ, ಪ್ರಿಸೀಡಿಂಗ್ ನಂಬರ್ಸ್ ಸಹ ಬರಿ. ಓಕೆ, ಸಕ್ಸೀಡಿಂಗ್ ನಂಬರ್ಸ್ ಮಾತ್ರ ಬರೀರಿ. ಈಗ ಇದೊಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗೆ, ಅದಕ್ಕೆ ಇದೊಂದು ಎಕ್ಸಾಂಪಲ್ ನಾನು ಮಾಡಿ ತೋರಿಸ್ತೀನಿ. ಮಿಕ್ಕಿದ್ದೆಲ್ಲ ಸುಲಭ ಇದೆ. 7999. ಸೊ ಫಸ್ಟ್ ಬಾಕ್ಸ್ ರೆಡಿ ಇದೆ. 7 9 9 9. ಇವಾಗ ಇದಕ್ಕೆ ಸಕ್ಸೀಡಿಂಗ್ ನಂಬರ್ ಬರಿಬೇಕು.
ಸಕ್ಸೀಡಿಂಗ್ ಅಂದರೆ ಏನು? ಈ ನಂಬರ್ ಆದಮೇಲೆ ಬರೋ ನಂಬರ್. ಇವಾಗ ನಾವು ಏನು ಮಾಡ್ತೀವಿ? ಯೂನಿಟ್ಸ್ ಪ್ಲೇಸ್ಗೆ ಹೋಗ್ತೀವಿ. ಯೂನಿಟ್ಸ್ ಪ್ಲೇಸ್ಗೆ ಹೋಗಿ ಏನಿದೆ? 9. ಫಸ್ಟ್ ಯೂನಿಟ್ಸ್ ಪ್ಲೇಸ್ಗೆ ಹೋಗಿ 9 ಇದೆ. 9 ಆದಮೇಲೆ ಏನು ಬರೋದು ಹೇಳಿ? 10. ಆದರೆ ನಾನು ಏನು ಹೇಳಿದ್ದೀನಿ, ಇದರಲ್ಲಿ ನೀವು ಒಂದು ಬಾಕ್ಸಲ್ಲಿ ಒಂದೇ ಬರಿಬೇಕು ಅಂತ. ನೀವಿಲ್ಲಿ 10 ಅಂತ ಬರೆಯೋಕ್ಕಾಗಲ್ಲ, ಒಂದೇ ಡಿಜಿಟ್ ಬರಿಬೇಕು. ಸೊ 0 ಆಯಿತಾ? ನೆಕ್ಸ್ಟ್ ಇಲ್ಲಿ ಏನಿದೆ? 9 ಇದೆ. ನೀವು ಆ್ಯಕ್ಚುಲಿ ನೋಡಿದ್ರೆ ಓಕೆ, ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ. ಇದು ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ. ಯಾಕಂದರೆ ಇದು ಸ್ವಲ್ಪ 9 ಅಂತ ಇದ್ದಾಗ ಸಕ್ಸೀಡ್ ಬರೆಯೋದು ಸ್ವಲ್ಪ ಕಷ್ಟ ಇದೆ. ಅದು ನಾನು ನಿಮಗೆ ಲಾಸ್ಟಿಗೆ ಹೇಳ್ಕೊಡ್ತೀನಿ. ಯಾಕಂದರೆ ಇವಾಗೆ ಒಟ್ಟಿಗೆ ಎಲ್ಲ ಹೇಳ್ಕೊಟ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಬರೀರಿ, ಇದಕ್ಕೆ ಬರೀರಿ. ಅದೇ ರೀತಿ ಪ್ರಿಸೀಡಿಂಗ್ ನಂಬರ್ಸ್ ಅಂದರೆ ಇದ್ರ ಹಿಂದ್ಗಡೆ ಬರೋ ನಂಬರ್, ಇದು ಈಸಿ ಇದೆ, ಇದು ಸುಲಭ ಇದೆ, ಇದು ಸ್ವಲ್ಪ ಟ್ರಿಕ್ಕಿ ಇದೆ. ಅಂದರೆ 9 ಇದ್ದಾಗ ನೆಕ್ಸ್ಟ್ ನಂಬರ್ ಯೂನಿಟ್ಸ್ ನಾವು ಏನು ಮಾಡ್ತೀವಿ? ಫಸ್ಟ್ ಯೂನಿಟ್ಸ್ ಪ್ಲೇಸ್ಗೆ ಹೋಗಿ ಚೆಕ್ ಮಾಡ್ತೀವಿ, ಏನು ನಂಬರ್ ಇದೆ ಅದ್ರ ನೆಕ್ಸ್ಟ್ ಬರ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ 7 ಇದೆ. 7 ಆದಮೇಲೆ ಏನು? 8 ಬರಿತೀವಿ. ಇಲ್ಲಿ 0 ಇದೆ. 0 ಆದಮೇಲೆ ಏನು? 1 ಬರಿತೀವಿ. ಆದರೆ ಇಲ್ಲಿ 9 ಇದೆ. 9 ಆದಮೇಲೆ ಏನು? 10. ಆದರೆ ನಾವು 10 ಬರೆಯೋಂಗಿಲ್ಲ ಅಲ್ವಾ? ಸೊ ಇದು ಅದೇ ರೀತಿ ಪ್ರಿಸೀಡಿಂಗಲ್ಲಿ 7 ಇದೆ. 7ಗಿನ ಹಿಂದೆ ಏನು ಬರುತ್ತೆ? 6. 9 ಇದೆ. 9ಗಿನ ಹಿಂದೆ ಏನು ಬರುತ್ತೆ? 8. ಇಲ್ಲಿ 0 ಇದೆ. 0ಗಿನ ಹಿಂದೆ ಏನು ಬರುತ್ತೆ? 0ಗಿನ ಹಿಂದೆ ಏನೂ ಇಲ್ಲ. ಆಯಿತಾ? ಸೊ ಈ ಥರ ಎಕ್ಸಾಂಪಲ್ ಸ್ವಲ್ಪ ಕಷ್ಟ ಇದೆ, ಅದು ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ಕೊಡ್ತೇನೆ. ಇವಾಗ ನಾವು ಏನು ಮಾಡಿದ್ವಿ? ಯಾವುದೋ ಒಂದು ನಂಬರ್ ಕೊಟ್ಟರೆ ಅದ್ರ ಹಿಂದಿನ ನಂಬರ್ ಆಗಲಿ ಅಥವಾ ಅದರ ಮುಂದಿನ ನಂಬರ್ ಆಗಲಿ ನಾವು ತಿಳ್ಕೊಂಡಿದ್ದೀವಿ. ಇವಾಗ